ನೀವು ಮಿಡ್ ಜರ್ನಿಯನ್ನ ಫ್ರೀಯಲ್ಲಿ ಯೂಸ್ ಮಾಡಬೇಕಾದರೆ ಇದೇ ನಿಮಗೆ ಅವಕಾಶ ಇದೆ. ಇತ್ತೀಚಿನ ಸ್ಟಡೀಸ್ನಲ್ಲಿ ತಿಳಿದು ಬಂದಿದೆಯಂತೆ ಮೆಟಾ ಎಐ ಹಿಂದೆ ಮಿಡ್ ಜರ್ನಿಯನ್ನೇ ಯೂಸ್ ಮಾಡ್ತಾ ಇದೆ. ಅದಕ್ಕೆ ಮೆಟಾ ಎಐ ರಿಸಲ್ಟ್ಗಳು ಮಿಡ್ ಜರ್ನಿಯ ರಿಸಲ್ಟ್ಗಳ ಜೊತೆ ಸಿಮಿಲರ್ ಆಗಿರುತ್ತವೆ. ಈ ವಿಡಿಯೋದಲ್ಲಿ ನಾವು ಮೆಟಾ ಎಐ ಇಂದ ಈ ರೀತಿಯ ಲಾಂಗ್ ವಿಡಿಯೋಗಳನ್ನು ಮಾಡೋದು ಕಲಿಯೋಣ. ಆದರೆ ಈ ಇನ್ಫಾರ್ಮೇಷನ್ ಕೂಡ ತುಂಬಾ ಒಳ್ಳೆಯದು. ನೀವು ಮಿಡ್ ಜರ್ನಿಯನ್ನ ಫ್ರೀಯಲ್ಲಿ ಯೂಸ್ ಮಾಡಬಹುದು. ಅದಕ್ಕೆ ನಿಮ್ಗೆ ಹೇಳಲು ಯೋಚಿಸಿದೆ. ಮೆಟಾ ಎಐ ತಾನಾಗಿ ಲಾಂಗ್ ವಿಡಿಯೋಗಳನ್ನು ಮಾಡೋ ಆಪ್ಷನ್ ಕೊಡೋದಿಲ್ಲ. ಇದರಲ್ಲಿ ಲಾಸ್ಟ್ ಫ್ರೇಮ್ ಕಾಪಿ ಮಾಡೋ ಆಪ್ಷನ್ ಕೂಡ ಇಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಗೆ ಒಂದು ಹೊಸ ಟ್ರಿಕ್ ಹೇಳಲಿದ್ದೇನೆ. ಇದರಿಂದ ನೀವು ಮೆಟಾ ಎಐ ಇಂದ ಈ ರೀತಿಯ ಲಾಂಗ್ ವಿಡಿಯೋಗಳನ್ನು ಮಾಡಬಹುದು. ಮಕ್ಕಳಿಗೆ ಕಾರ್ಟೂನ್ ವಿಡಿಯೋಗಳು ಮಾಡಿ ಅಥವಾ ದೊಡ್ಡವರಿಗೆ ವಿಡಿಯೋಗಳು ಮಾಡಿ, ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್. ಮೆಟಾ ಎಐ ಓಪನ್ ಮಾಡಿದ ತಕ್ಷಣ ನೀವು ಆಶ್ಚರ್ಯಪಟ್ಟು ಬಿಡ್ತೀರಾ. ಯಾಕೆಂದರೆ ಇಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದ ಎಲ್ಲಾ ವೈರಲ್ ವಿಡಿಯೋಗಳೇ ಸಿಗುತ್ತವೆ. ಆ ವಿಡಿಯೋಗಳನ್ನ ಒಂದು ಫ್ರೀ ಎಐ ಟೂಲ್ ಮಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಉದಾಹರಣೆಗೆ ಬ್ಯಾಕ್ಯಾರ್ಡ್ ಕ್ಯಾಮೆರಾ ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇವೆ. ಇವೆಲ್ಲ ಈ ಟೂಲ್ನಿಂದಲೇ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ನೋಡಬಹುದು. ಎಲ್ಲಾ ವಿಡಿಯೋಗಳು ತುಂಬಾ ಹೈ ಕ್ವಾಲಿಟಿಯಲ್ಲಿರುತ್ತವೆ. ಇವುಗಳಲ್ಲಿ ಯಾವುದಾದರೂ ವಿಡಿಯೋವನ್ನ ರೀಕ್ರಿಯೇಟ್ ಮಾಡಬೇಕು ಅಥವಾ ನಿಮ್ಮ ವರ್ಷನ್ ಮಾಡಬೇಕು ಅಂದರೆ ಸಿಂಪಲ್ ಆ ವಿಡಿಯೋ ಓಪನ್ ಮಾಡಿ. ನಂತರ ಇಲ್ಲಿ ಆ ವಿಡಿಯೋ ಮಾಡಿದ ಪ್ರಾಂಪ್ಟ್ ಸಿಗುತ್ತೆ. ಆ ಪ್ರಾಂಪ್ಟ್ ಕಾಪಿ ಮಾಡಿ ಸುಲಭವಾಗಿ ನಿಮ್ಮ ವಿಡಿಯೋ ಮಾಡಬಹುದು. ಹಾಗೆಯೇ ನಾವೇ ಲಾಂಗ್ ವಿಡಿಯೋ ಮಾಡೋಕೆ ಮೊದಲು ಒಂದು ಸ್ಟೋರಿ ಬೇಕಾಗುತ್ತೆ. ಅದಕ್ಕೆ ನಾವು ಚಾಟ್‌ಜಿಪಿಟಿಗೆ ಹೋಗಿ 30 ಸೆಕೆಂಡ್ ವಿಡಿಯೋಗೆ ಒಂದು ಶಾರ್ಟ್ ಸ್ಟೋರಿ ಬರೆ ಅಂತ ಹೇಳ್ತೀವಿ. ನನಗೆ ಈಗ 30 ಸೆಕೆಂಡ್ ವಿಡಿಯೋ ಬೇಕಿರೋದರಿಂದ 30 ಸೆಕೆಂಡ್ ಅಂತ ಹೇಳಿದ್ದೇನೆ. ನೀವು ಎಷ್ಟು ಉದ್ದದ ವಿಡಿಯೋ ಬೇಕೋ ಅಷ್ಟು ಉದ್ದದ ಸ್ಟೋರಿ ಬರೆಸಿಕೊಳ್ಳಬಹುದು. ಜೊತೆಗೆ ಮಕ್ಕಳಿಗೋಸ್ಕರ ವಿಡಿಯೋ ಬೇಕು ಅಂತ ಹೇಳಿದ್ದೇನೆ. ವಿಡಿಯೋದಲ್ಲಿ ಬಳಸೋ ಎಲ್ಲಾ ಪ್ರಾಂಪ್ಟ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತವೆ. ಈಗ ನೋಡಿ, ಚಾಟ್‌ಜಿಪಿಟಿ ನಮಗೆ 30 ಸೆಕೆಂಡ್ಗೆ ಪರ್ಫೆಕ್ಟ್ ಆದ ಶಾರ್ಟ್ ಸ್ಟೋರಿ ಬರೆದುಕೊಟ್ಟಿದೆ. ನಂತರ ವಿಡಿಯೋಗೆ ಈ ಸ್ಟೋರಿಗೆ 6 ಇಮೇಜ್ ಪ್ರಾಂಪ್ಟ್ಗಳನ್ನು ಬರೆ ಅಂತ ಹೇಳ್ತೀವಿ. ಯಾಕೆಂದರೆ ಮೆಟಾ ಎಐ ಒಂದು ಪ್ರಾಂಪ್ಟ್ನಿಂದ 5 ಸೆಕೆಂಡ್ ವಿಡಿಯೋ ಮಾಡುತ್ತೆ. ಹಾಗಾಗಿ 30 ಸೆಕೆಂಡ್ಗೆ 6 ಪ್ರಾಂಪ್ಟ್ಗಳೇ ಬೇಕು. ಜೊತೆಗೆ ಸ್ಮೂತ್ ಫ್ಲೋಗೆ ಪ್ರಾಂಪ್ಟ್ಗಳನ್ನು ಜೋಡಿಸಿ ಇಡಿ ಅಂತ ಹೇಳಬೇಕು. ಈಗ ನಮ್ಮ ಇಮೇಜ್ ಪ್ರಾಂಪ್ಟ್ಗಳು ಬಂದಿವೆ. ಮುಂದಿನ ಸ್ಟೆಪ್ಗೆ ಮೊದಲು ಈ ಫಸ್ಟ್ ಸೀನ್ ಪ್ರಾಂಪ್ಟ್ ಕಾಪಿ ಮಾಡೋಣ. ನಂತರ ಮೆಟಾ ಎಐಗೆ ಬಂದು ಪ್ರಾಂಪ್ಟ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿ ಡೈರೆಕ್ಟ್ ರನ್ ಮಾಡ್ತೀವಿ. ಮೆಟಾ ಎಐ 16:9 ಮತ್ತು 9:16 ರೇಷಿಯೋದಲ್ಲೂ ವಿಡಿಯೋ ಜನರೇಟ್ ಮಾಡೋ ಆಪ್ಷನ್ ಕೊಡುತ್ತೆ. ಇದು ತುಂಬಾ ಒಳ್ಳೆ ವಿಷಯ. ಇಮೇಜ್ಗಳು ಜನರೇಟ್ ಆಗ್ತಾ ಇರುವಾಗ ನೀವು ನೋಡಬಹುದು. ನಾನು ಈ ಟೂಲ್ ಅನ್ನ ಮೊದಲೇ ಟೆಸ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿಸಿಟ್ಟಿದ್ದೇನೆ. ಈ ಎಲ್ಲಾ ವಿಡಿಯೋಗಳಲ್ಲಿ ಈ ಒಂದು ವಿಡಿಯೋ ನನ್ನನ್ನ 1 ಸೆಕೆಂಡ್ ನಿಲ್ಲಿಸಿಬಿಟ್ಟಿತು. ಸಾಬ್, ಇದು ಫುಲ್ ಮೋಷನ್ ಗ್ರಾಫಿಕ್ಸ್ ತರಹ ಇದೆ. ಇಂತಹ ವಿಡಿಯೋಗಳನ್ನ ಗಂಟೆಗಟ್ಟಲೆ ಕಾಲ ಕಳೆದು ಮಾಡ್ತಾ ಇದ್ವಿ. ಆದರೆ ಈಗ ಎಐ ಕೆಲವೇ ಸೆಕೆಂಡ್ನಲ್ಲಿ ಮಾಡಿಬಿಟ್ಟಿದೆ. ಈಗ ನಮ್ಮ ಇಮೇಜ್ಗಳು ಜನರೇಟ್ ಆಗಿವೆ. ನೀವು ನೋಡಬಹುದು. ಬೇಕಿದ್ದರೆ ಇವನ್ನೇ ಯೂಸ್ ಮಾಡಬಹುದು. ಆದರೆ ಇನ್ನೊಂದು ವಿಷಯ ತೋರಿಸಬೇಕು, ಅದು ಈ ಸ್ಟೈಲ್. ಈ ಸ್ಟೈಲ್ಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತವೆ. ಇವುಗಳ ಸಹಾಯದಿಂದ ನೀವು ನಾನಾ ರೀತಿಯ ವಿಡಿಯೋಗಳನ್ನ ಮಾಡಿಸಬಹುದು. ಉದಾಹರಣೆಗೆ ನಾನು ಸ್ಟೈಲ್ನಲ್ಲಿ 3A ಸೆಲೆಕ್ಟ್ ಮಾಡಿದ್ರೆ ಮೆಟಾ ಎಐ ನಮ್ಮ ಪ್ರಾಂಪ್ಟ್ನಿಂದ 3A ಇಮೇಜ್ಗಳನ್ನ ಜನರೇಟ್ ಮಾಡಲು ಶುರು ಮಾಡುತ್ತೆ. ಈಗಿನ ಇಮೇಜ್ಗಳ ಸ್ಟೈಲ್ ಬೇರೆ ಆದ ಕಾರಣ ಹಿಂದಿನ ಇಮೇಜ್ಗಳಿಗಿಂತ ತುಂಬಾ ಡಿಫರೆಂಟ್ ಆಗಿ ಕಾಣುತ್ತೆ. ಅದೇ ರೀತಿ ಇನ್ನೂ ಸಾಕಷ್ಟು ಸ್ಟೈಲ್ಗಳನ್ನ ಸೆಲೆಕ್ಟ್ ಮಾಡಬಹುದು. ಮೆಟಾ ಎಐಯ ಪ್ಲಸ್ ಪಾಯಿಂಟ್ ಇದೆ, ಸ್ಟೈಲ್ ಆರಿಸಿಕೊಳ್ಳೋ ಅನುಮತಿ ಕೊಡುತ್ತೆ. ಈಗ ನಾನು ಕಾರ್ಟೂನ್ ಸ್ಟೈಲ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಕಾರ್ಟೂನ್ ಸ್ಟೈಲ್ನಲ್ಲಿ ಬಂದ ಇಮೇಜ್ಗಳನ್ನ ನೋಡಿ. ಈ ಇಮೇಜ್ಗಳ ಕ್ವಾಲಿಟಿ ನೋಡಿ. ಇದೇ ಕಾರಣಕ್ಕೆ ನನಗೆ ಕಾರ್ಟೂನ್ ಸ್ಟೈಲ್ ತುಂಬಾ ಇಷ್ಟ. ಈಗ ವಿಡಿಯೋ ಜನರೇಟ್ ಮಾಡೋಕೆ ಮೊದಲು ಈ 4 ಇಮೇಜ್ಗಳಲ್ಲಿ ಒಂದನ್ನ ಫೈನಲ್ ಮಾಡಿ ಓಪನ್ ಮಾಡಿ. ನಂತರ ಇಲ್ಲಿ ಆನಿಮೇಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅನ್ನ ಆನಿಮೇಟ್ ಮಾಡಬಹುದು. ಆದರೆ ಈ ಆಪ್ಷನ್ನಿಂದ ಮೆಟಾ ಎಐ ತಾನಾಗಿ ಸ್ವಲ್ಪ ಆನಿಮೇಷನ್ ಹಾಕುತ್ತೆ. ನಮಗೆ ನಮ್ಮ ಪ್ರಾಂಪ್ಟ್ನಿಂದ ವಿಡಿಯೋ ಬೇಕಿರೋದರಿಂದ ಕಸ್ಟಮ್ ಆನಿಮೇಟ್ ಮೇಲೆ ಕ್ಲಿಕ್ ಮಾಡಿ ಪ್ರಾಂಪ್ಟ್ ಬಾಕ್ಸ್ನಲ್ಲಿ ನಮ್ಮ ಇಮೇಜ್ನ ಪ್ರಾಂಪ್ಟ್ ಪೇಸ್ಟ್ ಮಾಡಿ ರನ್ ಮಾಡ್ತೀವಿ. ಈಗ ಇದು ನಮ್ಮ ಪ್ರಾಂಪ್ಟ್ ಗಮನದಲ್ಲಿಟ್ಟುಕೊಂಡು ಇಮೇಜ್ ಅನ್ನ ಆನಿಮೇಟ್ ಮಾಡುತ್ತೆ. ಕೆಲವು ಸೆಕೆಂಡ್ ವೇಟ್ ಮಾಡೋಣ. ನಮ್ಮ ಇಮೇಜ್ ವಿಡಿಯೋ ಆಗಿ ಬರುತ್ತೆ. ಅಲ್ಲಿ ಫ್ರೀ ಇದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಅದು ಸಂಪೂರ್ಣ ಫ್ರೀ. ಈಗ ನಮ್ಮ ಇಮೇಜ್ ವಿಡಿಯೋ ಆಗಿ ಬಂದಿದೆ. ಸಂಗೀತ ಸಾಬ್, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೆಟಾ ಎಐ ಇಂದ ಇಷ್ಟೊಂದು ಹೈ ಕ್ವಾಲಿಟಿ ನಿರೀಕ್ಷೆ ಇರಲಿಲ್ಲ. ಆದರೆ ಈ ವಿಡಿಯೋ ಕೇವಲ 5 ಸೆಕೆಂಡ್ ಮಾತ್ರ. ಇದನ್ನ ಎಕ್ಸ್ಟೆಂಡ್ ಮಾಡೋಕೆ ಎಕ್ಸ್ಟೆಂಡ್ ಅನಿಮೇಷನ್ ಬಟನ್ ಯೂಸ್ ಮಾಡಬಹುದು. ಈ ಆಪ್ಷನ್ನಿಂದ ವಿಡಿಯೋ 5 ಸೆಕೆಂಡ್ನಿಂದ 10 ಸೆಕೆಂಡ್ ಆಗುತ್ತೆ. ಆದರೆ ಮುಂದಿನ 5 ಸೆಕೆಂಡ್ಗಳಲ್ಲಿ ಹಿಂದಿನ 5 ಸೆಕೆಂಡ್ನಂತೆಯೇ ಇರುತ್ತೆ. ಸೀನ್ ಬದಲಾಗೋದಿಲ್ಲ. ನಮಗೆ ಸೀನ್ ಬದಲಾಯಿಸಬೇಕು, ಹಾಗಾಗಿ ಈ ಆಪ್ಷನ್ ಬೇಡ. ನೆಕ್ಸ್ಟ್ ಸೀನ್ಗೆ ಮೊದಲು ಈ ವಿಡಿಯೋ ಡೌನ್ಲೋಡ್ ಮಾಡಿಕೊಳ್ಳಿ. ಮೆಟಾ ಎಐಯಲ್ಲಿ ಕಾಪಿ ಫ್ರೇಮ್ ಆಪ್ಷನ್ ಇಲ್ಲ, ಹಾಗಾಗಿ ಬೇರೆ ರೀತಿ ಮಾಡಬೇಕು.
ಡೌನ್ಲೋಡ್ ಆದ ವಿಡಿಯೋವನ್ನ VLC ಮೀಡಿಯಾ ಪ್ಲೇಯರ್ನಲ್ಲಿ ಓಪನ್ ಮಾಡಿ. ನಂತರ ವಿಡಿಯೋದ ಬಿಲ್ಕುಲ್ ಕೊನೆಗೆ ಹೋಗಿ. ಈ ವಿಡಿಯೋ ಕೇವಲ 5 ಸೆಕೆಂಡ್ ಆದ್ದರಿಂದ ಕೊನೆಗೆ ಹೋಗಲು ಸಾಧ್ಯವಿಲ್ಲ. ಸ್ವಲ್ಪ ಹಿಂದೆ ಬಂದು ವಿಡಿಯೋ ಟೇಕ್ ಸ್ನ್ಯಾಪ್ಶಾಟ್ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋದ ಲಾಸ್ಟ್ ಫ್ರೇಮ್ ಸಿಗುತ್ತೆ. ಅದನ್ನ ಮತ್ತೆ ವಿಡಿಯೋ ಮಾಡಿಸಬಹುದು. ಈಗ ಮೆಟಾ ಎಐಗೆ ಬಂದು ವಾ ಬಟನ್ ಕ್ಲಿಕ್ ಮಾಡಿ ಲಾಸ್ಟ್ ಫ್ರೇಮ್ ಅಪ್ಲೋಡ್ ಮಾಡಿ. ನಂತರ ಚಾಟ್‌ಜಿಪಿಟಿಯಿಂದ ಸೆಕೆಂಡ್ ಸೀನ್ ಪ್ರಾಂಪ್ಟ್ ಕಾಪಿ ಮಾಡಿ ಮೆಟಾಯಲ್ಲಿ ಪೇಸ್ಟ್ ಮಾಡಿ. ಗಮನದಲ್ಲಿಡಿ, ಇಮೇಜ್ ಅನ್ನ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಸೆಲೆಕ್ಟ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಇಮೇಜ್ ಜನರೇಟ್ ಆಗುತ್ತೆ. ಈಗ ಪ್ರಾಂಪ್ಟ್ ರನ್ ಮಾಡಿ. ಸೆಕೆಂಡ್ ಸೀನ್ ಕೂಡ ರೆಡಿ. ಇದನ್ನು ಡೌನ್ಲೋಡ್ ಮಾಡಿಕೊಂಡು VLCಯಲ್ಲಿ ಓಪನ್ ಮಾಡಿ ಕೊನೆಗೆ ಹೋಗಿ ಸ್ನ್ಯಾಪ್ಶಾಟ್ ತೆಗೆದುಕೊಳ್ಳಿ. ಇದೇ ರೀತಿ 3ನೇ ಸೀನ್, 4ನೇ, 5ನೇ, 6ನೇ ಸೀನ್ಗಳನ್ನ ಮಾಡಿಕೊಳ್ಳಿ. ಒಂದು ಮಾತು ಯಾವಾಗಲೂ ನೆನಪಿನಲ್ಲಿಡಿ, ನೆಕ್ಸ್ಟ್ ಸೀನ್ ಚೆನ್ನಾಗಿ ಬರಬೇಕಾದರೆ ಲಾಸ್ಟ್ ಫ್ರೇಮ್ನಲ್ಲಿ ಕ್ಯಾರೆಕ್ಟರ್ನ ಮುಖ ಚೆನ್ನಾಗಿ ಕ್ಲಿಯರ್ ಆಗಿರಬೇಕು. ಎಲ್ಲಾ ಸೀನ್ಗಳು ರೆಡಿ ಆದ ನಂತರ ಮೊದಲು ವಾಯ್ಸ್ ಜನರೇಟ್ ಮಾಡೋಣ. ವಾಯ್ಸ್ಗೆ ನಾನು ಗೂಗಲ್ AI ಸ್ಟುಡಿಯೋ ಯೂಸ್ ಮಾಡ್ತಾ ಇದ್ದೇನೆ. ಇದು ಸಂಪೂರ್ಣ ಫ್ರೀ ಟೂಲ್. ಎಷ್ಟೇ ಬೇಕಾದರೂ ವಾಯ್ಸ್ ಜನರೇಟ್ ಮಾಡಿಕೊಳ್ಳಬಹುದು. ಇಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಸೆಲೆಕ್ಟ್ ಮಾಡಿ. ನಂತರ ನಮ್ಮ ಸ್ಟೋರಿ ಪೇಸ್ಟ್ ಮಾಡಿ ವಾಯ್ಸ್ ಜನರೇಟ್ ಮಾಡಿಕೊಳ್ಳಿ. ವಾಯ್ಸ್ ಮತ್ತು ವಿಡಿಯೋಗಳು ಬಂದ ಮೇಲೆ ಎಡಿಟ್ ಮಾಡೋಣ. ಎಡಿಟಿಂಗ್ಗೆ ನಾನು ಕ್ಯಾಪ್ಕಟ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಮೊಬೈಲ್ನಲ್ಲಿಯೂ ಇದೇ ಕೆಲಸ ಮಾಡಬಹುದು. ಮೊದಲು ವಿಡಿಯೋಗಳು ಮತ್ತು ವಾಯ್ಸ್ ಇಂಪೋರ್ಟ್ ಮಾಡಿ. ವಾಯ್ಸ್ ಅನ್ನ ಟೈಮ್ಲೈನ್ಗೆ ತಂದು ಸೈಲೆಂಟ್ ಭಾಗಗಳನ್ನ ತೆಗೆದುಹಾಕಿ. ಎಲ್ಲಾ ಸೈಲೆಂಟ್ ತೆಗೆದ ನಂತರ ವಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿ ಕಂಪೌಂಡ್ ಕ್ಲಿಪ್ ಮಾಡಿ. ನಂತರ ವಾಯ್ಸ್ಗೆ ತಕ್ಕಂತೆ ಒಂದೊಂದೇ ವಿಡಿಯೋ ಸೆಟ್ ಮಾಡಿ. ವಿಡಿಯೋ ಸೆಟ್ ಆದ ಮೇಲೆ ಆಟೋ ಕ್ಯಾಪ್ಷನ್ ಜನರೇಟ್ ಮಾಡಿ. ಒಳ್ಳೆಯ ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿ. ನಂತರ ಸ್ವಲ್ಪ ಕಲರ್ ಗ್ರೇಡಿಂಗ್ ಮಾಡಿ. ಅಡ್ಜಸ್ಟ್ಮೆಂಟ್ ಕಸ್ಟಮ್ ಅಡ್ಜಸ್ಟ್ಮೆಂಟ್ ಸೆಲೆಕ್ಟ್ ಮಾಡಿ ಎಲ್ಲಾ ವಿಡಿಯೋ ಮೇಲೆ ಹಾಕಿ. ಸ್ಯಾಚುರೇಷನ್, ಕಲರ್ ಬೂಸ್ಟ್ ಸ್ವಲ್ಪ ಹೆಚ್ಚಿಸಿ. ಬಾಕಿ ಸೆಟ್ಟಿಂಗ್ಗಳನ್ನ ನಿಮ್ಮ ವಿಡಿಯೋಗೆ ತಕ್ಕಂತೆ ಮಾಡಿ. ಈಗ ನಮ್ಮ ವಿಡಿಯೋ ಸಂಪೂರ್ಣ ಎಡಿಟ್ ಆಗಿದೆ. ನೀವು ಯೋಚಿಸ್ತಾ ಇದ್ದೀರಾ, ಅರೆ ಇದು ಶುರುವಾದ ತಕ್ಷಣ ಮುಗಿಯಿತಲ್ಲ ಅಂತ. ಹೌದು ಸಾಬ್, ಎಡಿಟಿಂಗ್ನಲ್ಲಿ ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಾದ ರೀತಿ ವಿಡಿಯೋ ಮಾಡಬಹುದು. ಆದರೆ ಮಕ್ಕಳ ವಿಡಿಯೋಗಳಲ್ಲಿ ಕಾಂಪಿಟೀಷನ್ ತುಂಬಾ ಕಡಿಮೆ ಇದೆ. ಬುದ್ಧಿವಂತಿಕೆಗೆ ಸಂಕೇತ ಸಾಕು. ಹೀಗೆಯೇ ಈ ವಿಧಾನದಿಂದ ನೀವು ಮೆಟಾ ಎಐಯಿಂದ ಲಾಂಗ್ ವಿಡಿಯೋಗಳನ್ನ ಮಾಡಬಹುದು. ಫೈನಲ್ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನು ವಿಡಿಯೋಗೆ ಲೈಕ್ ಮಾಡದಿದ್ದರೆ ಈಗ ಮಾಡಿ. ಜೊತೆಗೆ ಈ ರೀತಿಯ ಯೂಟ್ಯೂಬ್ ಆಟೋಮೇಷನ್ ಮತ್ತು AI ಸಂಬಂಧಿತ ವಿಡಿಯೋಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್. ಈ ಗ್ರೂಪ್ನಲ್ಲಿ ದೇವನ್ ಗಾರ್ಡನ್ ಅನ್ನ ಅನ್ವೇಷಿಸುತ್ತಾ ಪ್ರತಿ ಹೂವಿಗೂ ರಹಸ್ಯ ಇದೆಯೆಂದು ತಿಳಿದುಕೊಳ್ಳುತ್ತಾನೆ. ನಂತರ ಗಾರ್ಡನ್ ಮ್ಯಾಜಿಕ್ ಪಾತ್ ಬಿಟ್ಟು ಹೃದಯಗಳಲ್ಲಿ ಇರುತ್ತಾನೆ.